ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಗರದಲ್ಲಿ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ನಗರದ ಡಾಕ್ಟರ್ ಅಜಯ್ ಸಿಂಗ್ ಅವರ ನಿವಾಸದ ಬಳಿ ಸಂಜಯ್ ಸಿಂಗ್ ಅಭಿಮಾನಿ ಬಳಗ ಹಾಗೂ ಅರುಣ್ ಭರಣಿ ಮಿತ್ರ ಮಂಡಳಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಶಾಸಕ ಅಜಯ್ ಸಿಂಗ್ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಅಜಯ್ ಸಿಂಗ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅರುಣ್ ಭರಣಿ ಮಿತ್ರ ಮಂಡಳಿಯ 50 ಜನ ಯುವಕರು ರಕ್ತದಾನ ಮಾಡುವ ಮೂಲಕ ಅಭಿಮಾನ ಮೆರೆದರು. ಬಳಿಕ ಮಾತನಾಡಿದ ಅರುಣ್ ಭರಣಿ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಶಾಸಕರಾಗಿ ಕೆಕೆಆರ್ಡಿಬಿ ಅಧ್ಯಕ್ಷರಾಗಿ ಅನೇಕ ಜನಪರ ಕಾರ್ಯ ಮಾಡುವ ಮೂಲಕ ಜನ ಮನ್ನಣೆ ಗಳಿಸಿದ್ದಾರೆ. ಅವರ ಹುಟ್ಟುಹಬ್ಬ ಆಚರಣೆ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದು ತಿಳಿಸಿದರು. ಶ್ರೀ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಏನು ಒಂದು 50ನೇ ಜನ್ಮದಿನ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಮತ್ತು ಶ್ರೀ ಮಾಜಿ ಮೇಯರ್ ಆದಂಥ ಸಂಜಯ್ ಸಿಂಗ್ ಸಾಹೇಬರ ಅಭಿಮಾನಿ ಬಳಗ ಮತ್ತು ನಮ್ಮ ಭರಣಿ ಬ್ರದರ್ಸ್ ಮತ್ತು ಭರಣಿ ಮಿತ್ರ ಮಂಡಳ ವತಿಯಿಂದ ನಾವು ಇವತ್ತೇನಪ್ಪ ಅಂದರೆ ಇವತ್ತು ಯಾರೇ ಒಬ್ಬ ಶಾಸಕರಾಗಲಿ ಅಥವಾ ಯಾವುದೇ ಒಬ್ಬ ಸಂಬಂಧ ನಾಯಕರಿಗಾಗಿ ನಾವು ನಮಗೆ ಜನರಿಗಾಗಿ ಮತ್ತು ಜನಸಾಮಾನ್ಯರಿಗಾಗಿ ಎಲ್ಲ ಕಡುಬಡ ಜನರಿಗಾಗಿ ಹಗಲು ರಾತ್ರಿ ಅನ್ನೋದೇ ಸರಳ ವ್ಯಕ್ತಿಯಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರವರಿಗೆ ನಾವು ಇವತ್ತೇನಾದರೂ ಒಂದು ಪ್ರಯುಕ್ತ ಉಡುಗೊರೆ ಕೊಡಬೇಕಂತ ನಮ್ಮ ಸಂಜಯ್ ಸಿಂಗ್ ಸಾಹೇಬರ ಬಳಗ ವತಿಯಿಂದ ಮತ್ತು ನಮ್ಮ ಭರಣಿ ಮಿತ್ರ ಮಂಡಳಿ ವತಿಯಿಂದ ನಾವು ಒಂದು ನಿರ್ಧಾರ ಮಾಡಿದ್ದೇವೆ. ಏನು ಉಡುಗೊರೆ ಕೊಡೋಂಪ ಸಾಹೇಬರಿಗೆ ಅಂತ ಒಂದು ಒಳ್ಳೆಯ ವ್ಯಕ್ತಿಗೆ ನಾವು ಏನಾದರೂ ಒಂದು ಒಳ್ಳೆ ಉಡುಗೊರೆ ಕೊಡಬೇಕಂತ ಒಂದು ವಿಚಾರ ಮಾಡಿದಾಗ ಅವಾಗ ನಮ್ಮ ಮಿತ್ರ ಮಂಡಳಿ ವತಿಯಿಂದ ನಾವು ರಕ್ತದಾನ ಮಾಡೋಣ. ರಕ್ತದಾನದಿಂದ ಶ್ರೇಷ್ಠವಾದ ಮಹಾದಾನ ಯಾವುದೂ ಇಲ್ಲ. ಅದಕ್ಕಾಗಿ ನಮ್ಮ ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ತುಂಬ ಒಳ್ಳೆಯ ಹೃದಯವಂತ ಇರುವಂಥ ಶ್ರೀ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಾಹೇಬರಿಗೆ ನಾವು ಇವತ್ತು ರಕ್ತದಾನ ಮಾಡುವ ಮುಖಾಂತರ ಅವರಿಗೆ ನಾವು 50ನೇ ಹುಟ್ಟುಹಬ್ಬ ನಿಮಿತ್ತವಾಗಿ 50 ಜನರ ರಕ್ತದಾನವನ್ನು ಮಾಡುವ ಮೂಲಕ ಅವರಿಗೆ ನಾವು ಸಮರ್ಥನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸಂಜಯ್ ಸಿಂಗ್ ಅಭಿಮಾನಿ ಬಳಗ ಹಾಗೂ ಅರುಣ್ ಭರಣಿ ಮಿತ್ರ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಅನೇಕರು ಪಾಲ್ಗೊಂಡಿದ್ದರು.